Hi dear students, welcome to Alpha Tutorials online biology classes. I am Dr. Ashish Singh. ಇವತ್ತು ನಾನು ನಿಮಗೆ ಕೆಲವೊಂದು ವೆರಿ ಕ್ರಿಟಿಕಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಬಯಾಲಜಿ ಅಂದರೆ ಯಾರು ಬಯಾಲಜಿನ ತುಂಬ ಡಿಫಿಕಲ್ಟ್ ಅಂತ ಅನ್ಕೊಳ್ತಾ ಇದ್ದೀರಿ, ಹೌ ಟು ಸ್ಟಾರ್ಟ್, ಹೌ ಟು ಬಿಗಿನ್ ಆರ್ ಪ್ರಿಪರೇಷನ್ ಫಾರ್ ದ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಈಗ ಸದ್ಯದಲ್ಲೇ ಇನ್ನು ಹಾರ್ಡ್ಲಿ ಯು ಹ್ಯಾವ್ ವೆರಿ ಫ್ಯೂ ಕೌಂಟೇಬಲ್ ಡೇಸ್ ಫಾರ್ ದ ಎಕ್ಸಾಮ್. ನಿಮಗೆ ಪರೀಕ್ಷೆಗೆ ಉಳಿದಿರುವಂಥ ಕೆಲವು ದಿನಗಳು ಮಾತ್ರ, ಅದರಲ್ಲೂ ಕೂಡ ಬೇರೆ ಸಬ್ಜೆಕ್ಟ್ನು ಕೂಡ ಕಾನ್ಸಂಟ್ರೇಟ್ ಮಾಡಬೇಕು. ಅದಲ್ಲದೆ ಬಯಾಲಜಿ ಕೂಡ ಯಾವ ರೀತಿ ನಾವು ಏನು ಕ್ವಶನ್ಸನ್ನು ಸ್ಟಡಿ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಈ ವಿಡಿಯೋ ನಿಮಗೆ ತುಂಬ ಉಪಯೋಗವಾಗಬಹುದು ಅಂತ ಹೇಳಿ ನನ್ನ ಒಂದು ನಂಬಿಕೆ. ಓಕೆ, ಸೊ ಈ ಕ್ವಶನ್ಸು ಥರೋಲಿ ಇದನ್ನು ಪ್ರಾಕ್ಟೀಸ್ ಮಾಡಿ. ದಟ್ ಇನ್ಕ್ಲೂಡ್ಸ್ ಡಯಾಗ್ರಾಮ್, ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್. ನೀವು ತುಂಬ ಸರಳವಾಗಿ 30 ಅಂಕಗಳನ್ನು ಸಿಂಪ್ಲಿ ಪಡ್ಕೋಬಹುದು ಇಫ್ ಯು ಮೇಕ್ ದೀಸ್ ಕ್ವಶನ್ಸ್ ಪರ್ಫೆಕ್ಟ್ಲಿ ಥರೋ, ರೈಟ್. ಅದು ಡಯಾಗ್ರಾಮ್ಸು ಪ್ಲಸ್ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ರೈಟ್. ಸೊ ನೋಡೋಣ. ಸೊ ದ ಫಸ್ಟ್ ಕ್ವಶನ್ ನೋಡಿ, ನಿಮಗೆ ಪಾರ್ಟ್ ಡಿ ನಲ್ಲಿ ಈ 2 ಅಥವಾ 3 ಡಯಾಗ್ರಾಮ್ ಫ್ರಮ್ ದ ಚಾಪ್ಟರ್ ಹ್ಯೂಮನ್ ರೀಪ್ರೊಡಕ್ಷನ್, ಇಲ್ಲಿಂದ 3 ಮುಖ್ಯವಾದಂಥ ಡಯಾಗ್ರಾಮ್ಸ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು, ವಿಚ್ ವಿಲ್ ಬಿ ಫಾರ್ 5 ಮಾರ್ಕ್ಸ್. ಈ 5 ಮಾರ್ಕ್ಸ್ನಲ್ಲಿ ನಿಮಗೆ ಕಂಪಲ್ಸರಿ ಯು ಆರ್ ಸಪೋಸ್ ಟು ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆ್ಯಂಡ್ ಥರೋಲಿ ಡೂ ದ ಲೇಬಲಿಂಗ್ಸ್. ಅಂದರೆ ಪರ್ಫೆಕ್ಟ್ ಆಗಿ ನೀವು ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿದ ನಂತರ ಲೇಬಲಿಂಗ್ಸನ್ನು ಮಿಸ್ ಮಾಡಬಾರ್ದು. ಮುಖ್ಯವಾಗಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕಾಮನ್ ಮಿಸ್ಟೇಕ್ಸ್ ನಾನು ನೋಡ್ತಿರ್ತಕ್ಕಂಥದ್ದು ಏನಪ್ಪ ಅಂದರೆ, ದೇ ಚೆನ್ನಾಗಿ ಡಯಾಗ್ರಾಮ್ ಎಲ್ಲ ನೀಟಾಗಿ ಮಾಡಿರ್ತಾರೆ, ಬಟ್ ವೆನ್ ದೇ ಡೂ ದ ಲೇಬಲಿಂಗ್ಸ್ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಈಗ ಯುರೇಟರ್ ಅಂತ ಹೇಳಿಬಿಟ್ಟು ಎಲ್ಲಾದರೂ ಇಲ್ಲಿ ತೋರಿಸಿದ್ರ, ಓಕೆ, ಇಟ್ ಹ್ಯಾಪನ್ಸ್. ಅಂದರೆ ನಾನು ಪರ್ಪಸ್ಲಿ ಆಗ್ತದೆ ಅಂತ ಹೇಳಿಲ್ಲ, ಲೈಕ್ ಇಟ್ ಸಮ್ಟೈಮ್ಸ್ ಹ್ಯಾಪನ್ಸ್, ನೀವು ಟೆನ್ಷನಲ್ಲಿ ಅಂತ ಅನ್ಕೊಡ್ರಿ, ಓಕೆ, ಯಾವುದೇ ಕಾರಣದಿಂದ. ಸಿ ನೆವರ್ ಡೂ ದಿಸ್ ಆರೋ ಮಾರ್ಕ್ ಈ ರೀತಿ ತೋರಿಸ್ಬೇಡ್ರಿ. ಆರೋ ಮಾರ್ಕ್ ಅಂತ ತೋರಿಸಿದಲ್ಲಿ ಸಮ್ಟೈಮ್ಸ್ ನೀವು ಯು ಮೇ ಶೋ ದ ರಾಂಗ್ ಪ್ಲೇಸ್ ಆಫ್ ದಟ್ ಪರ್ಟಿಕ್ಯುಲರ್ ಲೇಬಲ್ ಅಂತ ಹೇಳ್ಬೋದು. ಸಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ವೆನ್ ವಿ ಡ್ರಾ ದ ಡಯಾಗ್ರಾಮ್ ಇಟ್ ಶುಡ್ ಇನ್ಕ್ಲೂಡ್ ದ ಪೇರ್ ಆಫ್ ಟೆಸ್ಟಿಸ್, ಪ್ರೈಮರಿ ಸೆಕ್ಸ್ ಆರ್ಗನ್ಸ್, ಟೆಸ್ಟಿಸ್ ಅಂತ ನಾವು ಲೇಬಲ್ ಮಾಡ್ತೀವಿ. ಇಂಟರ್ನಲ್ ಲೇಬಲಿಂಗ್ಸ್ ಕೂಡ ಬಹಳ ಮುಖ್ಯವಾದಂಥದ್ದು, ಲೈಕ್ ದ ಪಾರ್ಟಿಷನ್ಸ್ ವಿದಿನ್ ದ ಟೆಸ್ಟಿಸ್, ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸು. ಓಕೆ, ಸಿ ಇಲ್ಲಿ ಲೇಬಲಿಂಗ್ನಲ್ಲಿ ನೋಡಿ ನೀವು, ಇಟ್ ಈಸ್ ಶೋನ್ ಲೈಕ್ ದಿಸ್. ಅಂದರೆ ನಾನು ಎಕ್ಸಾಕ್ಟ್ಲಿ ಲೊಕೇಶನ್ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ ನೋಡಿ. ಓಕೆ ನೋಡಿ, ಸೊ ದೇ ಹ್ಯಾವ್ ಜಸ್ಟ್ ಡ್ರಾನ್ 2 lines and they have just shown it as testicular lobule. ಓಕೆ, ನೆಕ್ಸ್ಟ್ ಇಲ್ಲಿ ತೋರಿಸಿದ್ದಾರೆ, ದಟ್ ಈಸ್ ಕಾಲ್ಡ್ ರೇಟಿ ಟೆಸ್ಟಿಸ್. ಜಸ್ಟ್ ಒಂದು ಲೈನ್ ಹೇಳ್ಬಿಡಿ, ಓಕೆ. ದೆನ್ ಆದರೆ ಡೋಂಟ್ ಡೂ ಎನಿವೇರ್ ಹಿಯರ್ ಆ್ಯಂಡ್ ದೇರ್, ಕರೆಕ್ಟ್ ಲೊಕೇಶನ್ನಲ್ಲಿ ಜಸ್ಟ್ ಶೋ ದ ಲೈನ್ ಪ್ರಾಪರ್ಲಿ. ಸೊ ನಿಯರ್ ಬೈ ಅಂದರೆ 19-20 का फर्क चलता है, राइट. देन ನೋಡಿ, ವಾಸಾ ಎಫರೆನ್ಷಿಯಾ, ಅದಾದಮೇಲೆ ನೆಕ್ಸ್ಟ್ ಎಪಿಡಿಡೈಮಿಸ್ ಆದಮೇಲೆ ದಿಸ್ ದ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ವಿಚ್ ಈಸ್ ಪ್ರೆಸೆಂಟ್ ಓವರ್ ದ ಟೆಸ್ಟಿಸ್, ಎಪಿಡಿಡೈಮಿಸ್. ಆದ ನಂತರ ವಾಸ್ ಎಫರೆನ್ಷಿಯಾ. ದೆನ್ ವಾಸ್ ಎಫರೆನ್ಷಿಯಾ ಎಲ್ಲಿಗೆ ಮರ್ಜ್ ಆಗುತ್ತೆ ಅಂತ ಹೇಳಿದ್ರೆ, ದೇರ್ ವಾಸ್ ಎಫರೆನ್ಷಿಯಾ ಯಾವ್ದು ಸ್ಟ್ರಕ್ಚರ್ ಜೊತೆ ಮರ್ಜ್ ಆಗುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ದ ಸೆಮೈನಲ್ ವೆಸಿಕಲ್. ಓಕೆ, ಫ್ರಾಮ್ ದ ಸೆಮೈನಲ್ ವೆಸಿಕಲ್ ಇಲ್ಲಿ ಇರ್ತಕ್ಕಂಥ ಒಂದು ಸಿಂಗಲ್ ಗ್ಲ್ಯಾಂಡ್, ದಟ್ ಈಸ್ ಪ್ರೋಸ್ಟೇಟ್ ಆದ ನಂತರ ಯು ವಿಲ್ ಫೈಂಡ್ 2 ಐದರ್ ಸೈಡ್, ಅಂದರೆ ಕಾಮನ್ ಇಜಾಕ್ಯುಲೇಟರಿ ಡಕ್ಟ್ ಹತ್ರ ಇರ್ತಕ್ಕಂಥ ಪೇರ್ ಆಫ್ ಗ್ಲ್ಯಾಂಡ್, ಅದನ್ನು ನಾವು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ ಅಥವಾ ಕೌಪರ್ಸ್ ಗ್ಲ್ಯಾಂಡ್ ಅಂತಾನು ಕರಿತೀವಿ. ಇದು ನೆನಪಿಲ್ಲ ಅಂತ ಹೇಳಿದ್ರೇನು ಯು ಕ್ಯಾನ್ ರೈಟ್ ದಿಸ್ ಲೇಬಲ್ ಆಲ್ಸೋ, ಕಾಪರ್ಸ್ ಗ್ಲ್ಯಾಂಡ್ ಅಂತ ಬರೆದ್ರೇನು ತಪ್ಪಿಲ್ಲ, ರೈಟ್. ಆಫ್ಟರ್ ದ್ಯಾಟ್ ಇದು ಫೈನಲಿ ಎಕ್ಸ್ಟೆಂಡ್ ಆಗ್ತಕ್ಕಂಥ, ಇಟ್ ಓಪನ್ಸ್ ಟು ದ ಎಕ್ಸ್ಟೀರಿಯರ್ ಬೈ ದ ಸ್ಟ್ರಕ್ಚರ್ ಕಾಲ್ಡ್ ಯುರೆಥ್ರಾ. ಓಕೆ, ಇಲ್ಲಿ ಯು ಕ್ಯಾನ್ ಲೇಬಲ್ ಗ್ಲಾನ್ಸ್ ಪೆನಿಸ್, ಆ್ಯಂಡ್ ಗ್ಲಾನ್ಸ್ ಪೆನಿಸ್ಗೆ ಕವರ್ ಮಾಡ್ತಕ್ಕಂಥ ಎಕ್ಸ್ಟೀರಿಯರ್ ಸ್ಟ್ರಕ್ಚರ್, ಲೂಸ್ ಫೋಲ್ಡ್ ಆಫ್ ಸ್ಕಿನ್ ಕಾಲ್ಡ್ ಫೋರ್ ಸ್ಕಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅದೇ ರೀತಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಸಿ ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮು 10 ಸಾರಿ ಒಂದೆಡೆ ಮೇಲ್ ರಿಪ್ರೊಡಕ್ಟಿವ್ ಈ ರಿಪ್ರೊಡಕ್ಟಿವ್ ಸಿಸ್ಟಮಿನ ಡಯಾಗ್ರಾಮ್ಸ್ ಅಂತ ಕೇಳಿದಲ್ಲಿ 10 ಟೈಮ್ನಲ್ಲಿ 8 ಸಲ ಇದೇ ಪ್ರಶ್ನೆ ಕೇಳಿರ್ತಾರೆ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಔಟ್ ಆಫ್ 10 times ಓನ್ಲಿ 2 times ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೇಳಿ, ಅಂದರೆ ಸ್ಟ್ರೆಸ್ ಕೊಟ್ಟು, ಅಂದರೆ ಇದರಲ್ಲೂ ಮತ್ತೆ ಚಾಯ್ಸ್ ಮಾಡೋದಿತ್ತು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ನೋಡಿ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ವಾಟ್ ಆಲ್ ವಿ ವಿಲ್ ಬಿ ಲೇಬಲಿಂಗ್ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಪಿಯರ್ ಶೇಪ್ಡ್ ಸ್ಟ್ರಕ್ಚರ್, ಇದನ್ನು ನಾವು ಯೂಟಿರಸ್ ಅಂತ ಕರಿತೀವಿ. ಸೊ ದಿಸ್ ಯು ಕ್ಯಾನ್ ಲೇಬಲ್ ಇಟ್ ಆಸ್ ಯೂಟಿರಸ್. ಈ ಒಳಗಡೆ ಇರತಕ್ಕಂಥ ರೀಜನ್ ಇನ್ಸೈಡ್ ಇಟ್ ಈಸ್ ಯೂಟಿರೈನ್ ಕ್ಯಾವಿಟಿ. ಇದನ್ನು ಹೊರಗಡೆ ಲೇಬಲ್ ಮಾಡಿದ್ದಾರೆ, ಪರವಾಗಿಲ್ಲ, ಒಳಗಡೆನೂ ಬರೀಬಹುದು ಅಥವಾ ಹೊರಗಡೆನೂ ಯು ಕ್ಯಾನ್ ಜಸ್ಟ್
ಸ್ಟ್ರೆಚ್ ಅ ಲೈನ್ ಯು ಕ್ಯಾನ್ ರೈಟ್, ನೀವು ಬರಿಬಹುದು ಆ ರೀತಿ. ಓಕೆ, ದೆನ್ ಪೇರ್ ಆಫ್ ಪ್ರೈಮರಿ ಸೆಕ್ಸ್ ಆರ್ಗನ್ಸ್, ಅದನ್ನು ನಾವು ಓವರೀಸ್ ಅಂತ ಕರಿತೀವಿ, ಓವರಿ. ಅದಾದ ನಂತರ ಈ ಸ್ಟ್ರಕ್ಚರ್, ದ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಓವರಿಯಿಂದ ಯೂಟ್ರಸ್ ಕನೆಕ್ಟ್ ಮಾಡ್ತಕ್ಕಂಥ ಸ್ಟ್ರಕ್ಚರ್, ದಟ್ ಇಸ್ ಕಾಲ್ಡ್ ಫ್ಯಾಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ, ಅಥವಾ ಓವಿಡಕ್ಟ್ ಅಂತಾನೂ ಕರಿಬಹುದು. ಸೊ ಈ ಓವಿಡಕ್ಟ್ ಅಲ್ಲಿ 3 ಮುಖ್ಯವಾದಂತಹ ಲೇಬಲಿಂಗ್ಸ್ ನೀವು ಮೆನ್ಷನ್ ಮಾಡಬೇಕು. ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ದಟ್ ಆರ್ ಜಸ್ಟ್ ಅಟ್ ದ ಬಿಗಿನಿಂಗ್ ಆಫ್ ದ ಓವಿಡಕ್ಟ್ ಅಥವಾ ಫ್ಯಾಲೋಪಿಯನ್ ಟ್ಯೂಬ್, ಅವುಗಳನ್ನ ಫಿಮ್ರಿಯೇ ಅಂತ ಕರಿತೇವೆ. ದೆನ್ ನೆಕ್ಸ್ಟ್ ಟು ಫಿಮ್ರಿಯೇ ಇಸ್ ಇನ್ಫಂಡಿಬುಲಮ್, ನೆಕ್ಸ್ಟ್ ಟು ಇನ್ಫಂಡಿಬುಲಮ್ ಇದು ಬರ್ತಕ್ಕಂತಹ ಸ್ಟ್ರಕ್ಚರ್ ಆಂಪುಲಾ, ಆಂಪುಲಾ ಆದ್ಮೇಲೆ ಇಸ್ತಮಸ್. ಫಿಮ್ರಿಯೇ, ಇನ್ಫಂಡಿಬುಲಮ್, ಆಂಪುಲಾ, ಇಸ್ತಮಸ್. ಸಿ ಇಲ್ಲಿಂದ ಶುರು ಮಾಡಿದ್ರೆ ಅಂತ ಅನ್ಕೋ, ಓವರಿ, ಫಿಮ್ರಿಯೇ, ಇನ್ಫಂಡಿಬುಲಮ್, ಆಂಪುಲಾ, ಇಸ್ತಮಸ್, ದೆನ್ ಯೂಟಿರೈನ್ ಫಂಡಸ್, ಯೂಟಿರೈನ್ ಕ್ಯಾವಿಟಿ. ಇದು ಆಯಿತು ದ ಪ್ರೈಮರಿ ಸೆಕ್ಸ್ ಆರ್ಗನ್ ಅಂಡ್ ದ ಅಸೆಸರಿ ಡಕ್ಟ್ಸ್ ಅಂತ ಹೇಳ್ಬೋದು. ದೆನ್ ಫರ್ದರ್ ಈ ಯೂಟ್ರಸ್ನ ಲೇಬಲಿಂಗ್ಸ್ ಮಾಡಬೇಕು. ಈಗ ನಾವು ಯೂಟ್ರಸ್ನಲ್ಲಿ ಯು ಕುಡ್ ಸಿ ದ ಯೂಟ್ರೈನ್ ಲೇಯರ್ ಇಸ್ ಮೇಡ್ ಅಪ್ ಆಫ್ 3 ಇಂಪಾರ್ಟೆಂಟ್, ಯೂಟ್ರಸ್ ಇಸ್ ಮೇಡ್ ಅಪ್ ಆಫ್ 3 ಇಂಪಾರ್ಟೆಂಟ್ ಯೂಟ್ರೈನ್ ಲೇಯರ್ಸ್. ಹೊರಗಡೆ ಇರತಕ್ಕಂಥ ಲೇಯರ್ ಎಕ್ಸ್ಟೀರಿಯರ್ ಔಟರ್ ಮೋಸ್ಟ್ ಲೇಯರ್ ಪೆರಿಮೆಟ್ರಿಯಂ, ಮಧ್ಯದಲ್ಲಿ ಮಯೋಮೆಟ್ರಿಯಂ ಅಂಡ್ ದ ಇನ್ನರ್ ಮೋಸ್ಟ್ ಈಸ್ ಎಂಡೋಮೆಟ್ರಿಯಂ, ರೈಟ್. ದೆನ್ ಅದಾದ್ಮೇಲೆ ಈ ಯೂಟ್ರಸ್ಸಿನ ಓಪನಿಂಗಿಗೆ ನಾವು ಸರ್ವಿಕ್ಸ್ ಅಂತ ಕರಿತೇವೆ. ಸರ್ವಿಕ್ಸ್ ಒಂದು ಕೆನಾಲ್ ಲೈಕ್ ಸ್ಟ್ರಕ್ಚರ್ ಪದ್ಧತಿ ಅಲ್ಲಿ ಸರ್ವೈಕಲ್ ಕೆನಾಲ್ ಅಂತ ಹೇಳ್ತೀವಿ. ದೆನ್ ಫೈನಲಿ ವೆಜೈನಾ. ಇಲ್ಲಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಂದು ವೇಳೆ ಪ್ರಾಪರ್ ಆಗಿ ನೀವು ಇದನ್ನ ಲೇಬಲಿಂಗ್ಸ್ ಮಾಡಿದಲ್ಲಿ ದಿಸ್ ವಿಲ್ ನಾಟ್ ಬಿ ಲೂಸಿಂಗ್ ಎನಿ ಮಾರ್ಕ್ಸ್. ಬಹಳ ಕಾಮನ್ ಆಗಿ ಮಿಸ್ಟೇಕ್ಸ್ ಮಾಡ್ತಿರ್ತಕ್ಕಂಥದ್ದು ಸ್ಟೂಡೆಂಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ದಿ ಆಫನ್ ಇಗ್ನೋರ್ ದ ಲೇಬಲಿಂಗ್ಸ್. ಅಂದ್ರೆ ಸ್ವಲ್ಪ ಲೇಬಲಿಂಗ್ಸ್ ಮಾಡಿ ಕೆಲವೊಂದು ಲೇಬಲಿಂಗ್ಸ್ ಅನ್ನ ಮರ್ತು ಹೋಗಿದ್ದಲ್ಲಿ ದಿಸ್ ಮೈಟ್ ಬಿ ಅ ಚಾನ್ಸ್ ದಟ್ ಯು ಮೇ ಲೂಸ್ ದ ಮಾರ್ಕ್ಸ್. ಓಕೆ, ಸೊ ಹ್ಯೂಮನ್ ಸ್ಪರ್ಮ್ ಸೆಲ್ ಕೂಡ ಒಂದು ಇಂಪಾರ್ಟೆಂಟ್ ಡಯಾಗ್ರಾಮ್ ಆಗಿರುತ್ತೆ, ವೇರ್ ಯು ಆರ್ ಸಪೋಸ್ ಟು ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಸ್ಪರ್ಮ್ ಸೆಲ್. ಅರ್ಲಿಯರ್ ಇದನ್ನ ಎಕ್ಸ್ಪ್ಲನೇಷನ್ ಕೂಡ ಕೇಳ್ತಿದ್ರು, ಬಟ್ ಪಾಸಿಬಿಲಿಟಿ ಇದೆ ಈ ಸಲ ನಿಮಗೆ ಇಟ್ಸ್ ಮೈಟ್ ಬಿ ಓನ್ಲಿ ಅಪಿಯರಿಂಗ್ ಫಾರ್ ಕಂಪ್ಲೀಟ್ಲಿ ಡಯಾಗ್ರಾಮ್ ಮಾತ್ರ ಮಾಡಲಿಕ್ಕೆ. ಸೊ ಈ 3 ಡಯಾಗ್ರಾಮ್ಸ್ ಅಲ್ಲಿ ನಿಮಗೆ ಯಾವುದಾದ್ರೂ ಒಂದು 5 ಮಾರ್ಕಿಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ದಟ್ ಫ್ರಮ್ ದ ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಈ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯೋಸೋಮ್ ಇದು ತುಂಬಾ ಸರಳವಾಗಿರ್ತಕ್ಕಂತಹ ಒಂದು ಲೇಬಲ್ ಅದ ಡಯಾಗ್ರಾಮ್ ವಿಚ್ ಈಸ್ ಆಸ್ಡ್ ಫಾರ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಸಲುವಾಗಿ ಈ ಸ್ಟ್ರಕ್ಚರ್ ಅನ್ನು ನಿಮಗೆ ಕೇಳ್ತಾರೆ. ಸೊ ಯು ಆರ್ ಸಪೋಸ್ ಟು ಡ್ರಾ ಎ ಸ್ಪೆರಿಕಲ್ ಶೇಪ್ಡ್ ಸ್ಟ್ರಕ್ಚರ್ ಲೈಕ್ ದಿಸ್. ಇದನ್ನ ನಾವು ಪಾಸಿಟಿವ್ಲಿ ಚಾರ್ಜ್ಡ್, ಈ ಸ್ಟ್ರಕ್ಚರ್ ಅನ್ನ ಪಾಸಿಟಿವ್ಲಿ ಚಾರ್ಜ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ, ವಿಚ್ ಆರ್ ರಿಚ್ ಇನ್ ಅಮೈನೋ ಆಸಿಡ್ಸ್, arginine and lysine. Then ಇದರ ಮೇಲೆ ಯು ಕ್ಯಾನ್ ಜಸ್ಟ್ ಡ್ರಾ 2 ಲೈನ್ಸ್ ಲೈಕ್ ದಿಸ್. ಇದನ್ನು ನಾವು DNA ಅಂತ ಲೇಬಲ್ ಮಾಡಿ. ಸೊ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್ ಮೇಲೆ ರ್ಯಾಪ್ ಆಗಿರ್ತಕ್ಕಂಥ ನೆಗೆಟಿವ್ಲಿ ಚಾರ್ಜ್ಡ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಅದನ್ನು DNA ಅಂತ ಕರಿತೀವಿ. ಇದನ್ನು ನಾವು ಜಸ್ಟ್ ಯು ಕ್ಯಾನ್ ಲೇಬಲ್ ಇಟ್ ಆಸ್ ಹಿಸ್ಟೋನ್ ಆಕ್ಟೆಮರ್. ಇದನ್ನು DNA ಹಿಸ್ಟೋನ್ ಆಕ್ಟೆಮರ್ ಮೇಲೆ ಬೈಂಡ್ ಆದ ತಕ್ಷಣ ಆ ಸ್ಟ್ರಕ್ಚರ್ಗೆ ನಾವು ಕರೀತಕ್ಕಂಥದ್ದು ದಟ್ ಇಸ್ ಕಾಲ್ಡ್ as ನ್ಯೂಕ್ಲಿಯೋಸೋಮ್. ಓಕೆ, ನೆಕ್ಸ್ಟ್ ಈ ಸ್ಟ್ರಕ್ಚರ್ನು ಕೂಡ ದಿಸ್ ವಿಲ್ ಬಿ ಆಸ್ಡ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಅಂದರೆ ಜೀನ್ಸ್ ಟ್ರಾನ್ಸ್ಕ್ರಿಪ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಸೆಗ್ಮೆಂಟ್ ಆಫ್ DNA ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ನಡೆಯುವಾಗ ಏನೆಲ್ಲ ಕಾಂಪೊನೆಂಟ್ಸ್ ನೀವು DNA ಮೇಲೆ ಟ್ರಾನ್ಸ್ಕ್ರಿಪ್ಷನ್ ಪಾರ್ಟ್ನಲ್ಲಿ ನೋಡಬಹುದು, ಅಂದರೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ ಕರಿತೀವಿ. ಇದರಲ್ಲಿ ಮುಖ್ಯವಾಗಿ ಲೇಬಲಿಂಗ್ಸ್ ಇರ್ತಕ್ಕಂಥದ್ದು ಬಹಳ ಕಾಂಪ್ಲೆಕ್ಸ್ ಡಯಾಗ್ರಾಮ್ ಏನಿಲ್ಲ, ಸಿಂಪಲ್. ಯು ಆರ್ ಸಪೋಸ್ ಟು ಡ್ರಾ 2 ಲೈನ್ಸ್, ಅಂದರೆ ಡಬಲ್ ಸ್ಟ್ಯಾಂಡರ್ಡ್ DNA ಡ್ರಾ ಮಾಡಬೇಕು. ಪ್ರಮೋಟರ್ ಸೀಕ್ವೆನ್ಸ್, ಟರ್ಮಿನೇಟರ್ ಸೀಕ್ವೆನ್ಸ್ ಮಧ್ಯದಲ್ಲಿ ಇರ್ತಕ್ಕಂಥದ್ದು, ದಿಸ್ ಈಸ್ ಅವರ್ ಸ್ಟ್ರಕ್ಚರಲ್ ಜೀನ್. ದಿಸ್ ಇಸ್ ಅವರ್ ಸ್ಟ್ರಕ್ಚರಲ್ ಜೀನ್. ಈಗ ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಯಾವುದು, ಕೋಡಿಂಗ್ ಸ್ಟ್ರ್ಯಾಂಡ್ ಯಾವುದು ಅಂತ ಬಹಳ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇರ್ತದೆ. ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಅಂತ ಹೇಳಿದ್ರೆ ಯಾವ ಸ್ಟ್ರ್ಯಾಂಡ್ ಆಕ್ಚುಲಿ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಅದು ಮಾದರಿಯಾಗಿ ಕೆಲಸ ಮಾಡುತ್ತೆ, ಅದನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು RNA ಸಿಂಥಸಿಸ್ ಆಗುವಂಥ ಸ್ಟ್ಯಾಂಡ್, ಅದಕ್ಕೆ ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಅಂತ ಕರಿತೀವಿ. ಸೊ ದಟ್ ವಿಲ್ ಬಿ ಯೂಶಲಿ 3' ಅಂಡ್ 5', ಅಂದರೆ 5', 3' ಡೈರೆಕ್ಷನ್, ಈ ಡೈರೆಕ್ಷನ್ ಅಲ್ಲಿ ಇರತಕ್ಕಂಥ ಸ್ಟ್ರ್ಯಾಂಡು ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ RNA ಪಾಲಿಮರೇಸ್ ಬೈಂಡ್ ಆದಮೇಲೆ ಇದರಿಂದ mRNA ಸಿಂಥಸಿಸ್ 5' ಇಂದ 3' ಕಡೆಗೆ ಮುಂದೆ ಮೀನ್ಸ್ ಇಟ್ ವಿಲ್ ಕಂಟಿನ್ಯೂ ಅಲ್ಲ, ಅದಕ್ಕೆ ಆಪೋಸಿಟ್ ಸ್ಟ್ಯಾಂಡ್ ಏನಿರಬೇಕು, ಪೊಲಾರಿಟಿ 3', 5'. ಅದಕ್ಕೆ ಇದನ್ನ ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಗುರುತಿಸ್ತೀವಿ. ಕೆಳಗಡೆ ಇರತಕ್ಕಂಥ ಸ್ಟ್ಯಾಂಡ್ ಅನ್ನು ನಾವು ಕೋಡಿಂಗ್ ಸ್ಟ್ಯಾಂಡ್ ಅಂತ ಐಡೆಂಟಿಫೈ ಮಾಡ್ತೀವಿ. ಸೊ ಇಲ್ಲಿ ಪ್ರಮೋಟರ್ ಸೀಕ್ವೆನ್ಸ್, ಪ್ರಮೋಟರ್ ಅಂತ ಹೇಳಿದ್ರೆ ವೇರ್ RNA ಪಾಲಿಮರೇಸ್ ಬೈಂಡ್ ಆಗ್ತಕ್ಕಂಥ ಸ್ಟ್ರಕ್ಚರು. ಲಾಸ್ಟ್ ಅಲ್ಲಿ ನೀವು ನೋಡ್ತಾ ಇದ್ರಿ, ದಿಸ್ ಇಸ್ ದ ಟರ್ಮಿನೇಟರ್ ಸೀಕ್ವೆನ್ಸ್. ಟರ್ಮಿನೇಟರ್ ಈಸ್ ದ ಪೋರ್ಷನ್ ಎಲ್ಲಿಗೆ ಟ್ರಾನ್ಸ್ಕ್ರಿಪ್ಷನ್ ಮುಕ್ತಾಯಗೊಳ್ಳುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಟರ್ಮಿನೇಟರ್ ಸೀಕ್ವೆನ್ಸ್. ಇದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಈ
ಡಯಾಗ್ರಾಮ್ನು ಕೂಡ ಒಂದು ವೇಳೆ ಎಕ್ಸಾಮ್ನಲ್ಲಿ ಕೇಳಿದರೆ ಸಾಧ್ಯತೆ ಇರುತ್ತೆ 3 ಮಾರ್ಕ್ಸಿಗೆ ಕೇಳಬಹುದು. ದೆನ್ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ operon, lactose operon. ಓಕೆ, ಇಲ್ಲಿ ಭಯ ಪಡ್ಕೋಬೇಡಿ, ಯು ಆರ್ ನಾಟ್ ಸಪೋಸ್ ಟು, ಅಂದರೆ ನಿಮಗೆ ಇಲ್ಲಿ ಲ್ಯಾಕ್ ಒಪೆರಾನ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇಲ್ಲ. ದೇ ಆರ್ ಆಸ್ಕಿಂಗ್ ಯು ಟು ಸ್ಕೆಮ್ಯಾಟಿಕಲಿ ರೆಪ್ರೆಸೆಂಟ್. ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಬಂದಿದೆ, ರೈಟ್? ಸೊ ಸ್ಕೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಲ್ಯಾಕ್ ಒಪೆರಾನ್ ಮಾಡೆಲ್ ಅಂತ ಕೇಳಿದಾಗ ಇದಿಷ್ಟೇ ಡ್ರಾ ಮಾಡ್ತೀನಿ ಸೆಲೆಕ್ಟಿವ್ ಆಗಕ್ಕೆ ಹೋಗಬೇಡಿ. ಸೊ ಯು ಆರ್ ಸಪೋಸ್ ಟು ಡ್ರಾ ದ ಕಂಪ್ಲೀಟ್ ಪ್ರೆಸೆಂಟೇಷನ್ ಆಫ್ ದ ಲ್ಯಾಕ್ ಒಪೆರಾನ್. ಅಂದರೆ ಒಪೆರಾನ್ ಯಾವ ಥರ ಕೆಲಸ ಮಾಡುತ್ತೆ ಇನ್ ಪ್ರೆಸೆನ್ಸ್ ಆಫ್ ಇಂಡ್ಯೂಸರ್, ಅಂದರೆ ಇನ್ ಪ್ರೆಸೆನ್ಸ್ ಆಫ್ ಲ್ಯಾಕ್ಟೋಸ್, ಇನ್ ಆಬ್ಸೆನ್ಸ್ ಆಫ್ ಲ್ಯಾಕ್ಟೋಸ್, ಇನ್ ಆಬ್ಸೆನ್ಸ್ ಆಫ್ ಇಂಡ್ಯೂಸರ್ ಆ್ಯಂಡ್ ಇನ್ ಪ್ರೆಸೆನ್ಸ್ ಆಫ್ ಇಂಡ್ಯೂಸರ್. NCERT ನಲ್ಲಿ ಇದೇ ರೀತಿ ಕೊಟ್ಟಿದ್ದಾರೆ, ಇದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು ನೀವು, ಇದೇ ರೀತಿ ಯು ಆರ್ ಸಪೋಸ್ ಟು ಪ್ರೆಸೆಂಟ್ ಇನ್ ಯುವರ್ ಆನ್ಸರ್. ಸೊ ದಿಸ್ ಕ್ವಶನ್ ವಿಲ್ ಆಲ್ಸೋ ಅಪಿಯರ್ ಫಾರ್ 3 ಮಾರ್ಕ್ಸ್. 3 ಮಾರ್ಕ್ಸ್ಗೆ ಡಯಾಗ್ರಾಮ್ ಬರುವಂಥ ಸಾಧ್ಯತೆ ಇರ್ತದೆ. ಓಕೆ, ನೆಕ್ಸ್ಟ್ ಅದೇ ಚಾಪ್ಟರಿಂದ ನೆಕ್ಸ್ಟ್ ಚಾಪ್ಟರ್ ಇದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್ ಇಂದ ಬರ್ತಕ್ಕಂಥ ಪ್ರಶ್ನೆ ಆಂಟಿಬಾಡಿ ಮಾಲಿಕ್ಯೂಲ್. 2 ಅಥವಾ 3 ಮಾರ್ಕ್ಸಿಗೆ ಇದು ಸಿಂಪಲ್ ಡಯಾಗ್ರಾಮ್ ನಿಮಗೆ ಬರುವಂಥ ಸಾಧ್ಯತೆ ಇರ್ತದೆ. ರಿಪೀಟೆಡ್ಲಿ ಇದು ಕ್ವಶನ್ ಕಂಪಲ್ಸರಿ ಫಿಕ್ಸ್ ಅಂತಾನೆ ಅನ್ಕೊಂಡ್ಬಿಡಿ, ರೈಟ್? ಸೊ ದಿಸ್ ವಿಲ್ ಬಿ ಮೋಸ್ಟ್ಲಿ ಅಪಿಯರಿಂಗ್ ಕ್ವಶನ್, ಯಾಕಂದ್ರೆ ತುಂಬಾ ಈಸಿ ಆಗಿರ್ತಕ್ಕಂಥ ಡಯಾಗ್ರಾಮ್. ದಿಸ್ ಇಸ್ ಅ ವೈ ಶೇಪ್ಡ್ ಸ್ಟ್ರಕ್ಚರ್ ವಿಚ್ ಇಸ್ ಕಂಪೋಸ್ಡ್ ಆಫ್ ಪಾಲಿಪೆಪ್ಟೈಡ್ ಸ್ಟ್ರಾಂಡ್ಸ್. ಅಂದ್ರೆ ಇಲ್ಲಿ ನೋಡಿ, ನಿಮಗೆ ಸ್ಟ್ರಕ್ಚರ್ ಆಫ್ ಆಂಟಿಬಾಡಿ ಮಾಲಿಕ್ಯೂಲ್ ಅಲ್ಲಿ ಯು ಆರ್ ಸಪೋಸ್ ಟು ಶೋ ವೆರಿ ಫ್ಯೂ ಸಿಂಪಲ್ ಲೇಬಲಿಂಗ್ಸ್. 2 ಹೆವಿ ಚೈನ್ಸ್ ಪ್ರೆಸೆಂಟ್ ಇರ್ತವೆ, ಪೆಪ್ಟೈಡ್ ಚೈನ್ಸ್, 2 ಲೈಟ್ ಚೈನ್ಸ್ ಪ್ರೆಸೆಂಟ್ ಇರ್ತವೆ. ದೀಸ್ ಟು ಇಲ್ಲಿ ಇರ್ತಕ್ಕಂಥ ಸ್ಟ್ರಕ್ಚರ್ಸ್, ದೀಸ್ ಆರ್ ಲೈಟ್ ಚೈನ್ಸ್. 2 ಈ ವೈ ಶೇಪ್ ಸ್ಟ್ರಕ್ಚರ್ ತರ ಏನು ಡ್ರಾ ಮಾಡ್ತಿದ್ರಲ್ಲ, ಇವು ಹೆವಿ ಚೈನ್ಸ್. ಓಕೆ, ಇವುಗಳಿಗೆ ಅಟ್ಯಾಚ್ ಇರ್ತಕ್ಕಂಥ ಚೈನ್ಸ್, ದೀಸ್ ಆರ್ ಲೈಟ್ ಚೈನ್ಸ್. ಅಂದ್ರೆ ಇಲ್ಲಿ ಸಪರೇಟ್ ಲೇಬಲಿಂಗ್ ಮಾಡಬಹುದು, ಅಥವಾ ಇದನ್ನ ಕಾಮನ್ ಆಗಿ ನೀವು ಕೂಡ ಹಿಂಗೆ ಬರೀಬಹುದು, ಆಂಟಿಜೆನ್ ಬೈಂಡಿಂಗ್ ಸೈಟ್ ಅಂತ ಹೇಳ್ಬಿಟ್ಟು, ಆಂಟಿಜೆನ್ ಬೈಂಡಿಂಗ್ ಸೈಟ್. ಓಕೆ, ಇದಿಷ್ಟು ಲೇಬಲಿಂಗ್ಸ್ ಮಾಡಿದಲ್ಲೇ ದಟ್ ಇಸ್ ಎನಫ್. ಸೊ ಯು ಮೇ ಬಿ ಎಕ್ಸ್ಪೆಕ್ಟಿಂಗ್ ದಿಸ್ ಫಾರ್ 2 or 3 ಮಾರ್ಕ್ಸ್. 2 ಅಥವಾ 3 ಮಾರ್ಕ್ಸಿಗೆ ಈ ಪ್ರಶ್ನೆ ಬರುವಂಥ ಸಾಧ್ಯತೆ ಇರ್ತದೆ. ದೆನ್ ಈ ಕ್ವಶನ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಕೋಬಹುದು. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್ ಇಂದ ಈ ಕ್ವಶನ್ ಆಲ್ಮೋಸ್ಟ್ ಫಿಕ್ಸ್ ಅಂತಾನೆ ಅನ್ಕೊಡ್ರಿ. ಇದನ್ನ ಈ ರೀತಿ ನಿಮಗೆ ಕೇಳಬಹುದು, ಅಥವಾ ಸಾಧ್ಯತೆ ಇದೆ ದೇ ಮೈಟ್ ಆಲ್ಸೋ ಆಸ್ಕ್ ಯು ಟು ಸ್ಕೆಮ್ಯಾಟಿಕಲಿ ಪ್ರೆಸೆಂಟ್. ಕೆಲವೊಂದು ಬುಕ್ಸ್ ಅಲ್ಲಿ, ಬೇರೆ ಬುಕ್ಸ್ ಅಲ್ಲಿ ನಿಮಗೆ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಈ ರೀತಿ ಫ್ಲೋ ಚಾರ್ಟ್ ರೂಪದಲ್ಲಿ ಇದನ್ನ ಪ್ರೆಸೆಂಟ್ ಮಾಡಿರ್ತಾರೆ. ಸೊ ಐ ಪರ್ಸನಲಿ ಡೋಂಟ್ ಸಜೆಸ್ಟ್ ದ್ಯಾಟ್, ಸಿನ್ಸ್ ಇಟ್ ಇಸ್ ಅ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ನಿಮಗೆ ಆ ರೀತಿ ಅಷ್ಟು ಡೀಟೇಲ್ ಆಗಿ ಪ್ರೆಸೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಯು ಜಸ್ಟ್ ಪ್ರಾಕ್ಟೀಸ್ ದಿಸ್ ಡಯಾಗ್ರಾಮ್ ಆಸ್ ಇಟ್ ಈಸ್. ಯಾವ ಥರ ರೆಟ್ರೋ ವೈರಸ್ ಹ್ಯೂಮನ್ ಸೆಲ್ ಅಥವಾ ಯೂಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಎಂಟರ್ ಆದಮೇಲೆ ಯಾವ ರೀತಿ ರೆಪ್ಲಿಕೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ದಿಸ್ ಯು ಹ್ಯಾವ್ ಟು ಪ್ರೆಸೆಂಟ್ ಇನ್ ಯರ್ ಆನ್ಸರ್. ವೈರಲ್ ಪಾರ್ಟಿಕಲ್ಸ್ ಸಿನ್ಸಿಸ್ ಆದ ನಂತರ ಆ ವೈರಲ್ ಪಾರ್ಟಿಕಲ್ಸ್ ಯಾವ ರೀತಿ ಹೊರಗೆ ಬರ್ತವೆ, ಈಚ್ ಆ್ಯಂಡ್ ಎವ್ರಿ ಡಿಸ್ಕ್ರಿಪ್ಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸಿ ದೇ ಆರ್ ಅವಾರ್ಡಿಂಗ್ ಯು 5 ಮಾರ್ಕ್ಸ್. ಇದು 5 ಮಾರ್ಕ್ಸ್ಗೆ ಇರ್ತದೆ. ದೇ ನಾಟ್ ಆಸ್ಕಿಂಗ್ ಯು ಟು ರೈಟ್ ಎನಿಥಿಂಗ್. ನಿಮಗೆ ಡಿಸ್ಕ್ರಿಪ್ಷನ್ ಬರುವಂಥ ಅವಶ್ಯಕತೆ ಇಲ್ಲ. ಡಯಾಗ್ರಾಮ್ನಲ್ಲೇ ಏನು ಲೇಬಲಿಂಗ್ಸ್ ಇದೆ ಅದನ್ನು ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು, ರೈಟ್? ನೆಕ್ಸ್ಟ್ ಜೆನೆಟಿಕ್ಸ್ ಚಾಪ್ಟರ್ ಇಂದ 5 ಮಾರ್ಕ್ಸಿಗೆ ಈ 2 ಕ್ವಶನ್ಸ್ ಇಂದ ಯಾವುದಾದ್ರು ಒಂದು ನಿಮಗೆ ಕಂಪಲ್ಸರಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಲೇಬೇಕಾಗಿರುವಂಥ ಕಂಪಲ್ಷನ್ ಅಂತಾನೆ ಅನ್ಕೊಡ್ರಿ. ಬಿಕಾಸ್ ಮೋನೋಹೈಬ್ರಿಡ್ ಕ್ರಾಸ್ ಅಂಡ್ ಡೈಹೈಬ್ರಿಡ್ ಕ್ರಾಸ್ ಇದನ್ನ ನೀವು ಬಹಳ ಸರಿ ಪ್ರಾಕ್ಟೀಸ್ ಮಾಡಿರ್ತೀರಿ. ಓಕೆ, ದೇ ಆರ್ ಜಸ್ಟ್ ಆಸ್ಕಿಂಗ್ ಯು ಟು ಸ್ಕೆಮ್ಯಾಟಿಕಲಿ ರೆಪ್ರೆಸೆಂಟ್ ದ ಮೋನೋಹೈಬ್ರಿಡ್ ಕ್ರಾಸ್. ಮೋನೋಹೈಬ್ರಿಡ್ ಕ್ರಾಸ್ ಅಂತ ಹೇಳಿದ್ರೆ ದ ಕ್ರಾಸ್ performed between the 2 pure plants considering one particular character. ಇಲ್ಲಿ ನಾವು height of the plant ಅಂತ ಗೊತ್ತೀವಿ, capital T ಪ್ಯೂರ್ ಟಾಲ್ ಪ್ಲಾಂಟ್. ಅದೇ ರೀತಿ ಸ್ಮಾಲ್ ಟಿ ಪ್ಯೂರ್ ಡಾರ್ಫ್ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಗ್ಯಾಮೇಟ್ಸ್ ಫಾರ್ಮೇಷನ್ ಆಗಿದ್ದಲ್ಲಿ ಇವುಗಳ ಕ್ಯಾರೆಕ್ಟರ್ಸ್ ಮಿಕ್ಸ್ಅಪ್ ಆಗಿದ್ದಾಗ ನಮಗೆ ಹೈಬ್ರಿಡ್ ಅವೈಲೇಬಲ್ ಆಗುತ್ತೆ ಇನ್ ದ F1 ಜನರೇಷನ್. F1 ಜನರೇಷನ್ ಇಂದ ಅಂಥದೇ ಪ್ಲಾಂಟ್ಸ್ ಅನ್ನ ನಾವು ಸೆಲ್ಫ್ ಕ್ರಾಸ್ ಮಾಡಿದಲ್ಲಿ ನಾವು ಚೆಕ್ಕರ್ ಬೋರ್ಡ್ ಮುಖಾಂತರ ವಿ ವಿಲ್ ಗೆಟ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್. ಇದರ ನಾವು ಫಿನೋಟೈಪಿಕ್ ರೇಷಿಯೋ ಮತ್ತು ಜಿನೋಟೈಪಿಕ್ ರೇಷಿಯೋ ಪ್ರೆಸೆಂಟ್ ಮಾಡ್ತೀವಿ. ಮುಖ್ಯವಾಗಿ ಇದನ್ನ ಮಿಸ್ ಮಾಡಬಾರ್ದು. ಫಿನೋಟೈಪಿಕ್ ರೇಷಿಯೋ ಆ್ಯಂಡ್ ಜಿನೋಟೈಪಿಕ್ ರೇಷಿಯೋ ನಿಮ್ಮ ಆನ್ಸರಲ್ಲಿ ಕಂಪಲ್ಸರಿಲಿ ಮೆನ್ಷನ್ ಮಾಡಲೇಬೇಕಾಗಿರುವಂಥದ್ದು ಒಂದು ರೂಲ್ ಅಂತಾನೆ ಅನ್ಕೊಡ್ರಿ. ಬಿಕಾಸ್ ವಿತೌಟ್ ದ್ಯಾಟ್ ದಿಸ್ ಆನ್ಸರ್ ಸೀಮ್ಸ್ ಟು ಬಿ ಇನ್ಕಂಪ್ಲೀಟ್. 3:1 is the phenotypic ratio of monohybrid cross. ಅದೇ ರೀತಿ 1:2:1 is the genotypic ratio of monohybrid cross. All right, next question. The dihybrid cross. Dihybrid cross ಅಲ್ಲಿ ನಾವು 2 ಕ್ಯಾರೆಕ್ಟರ್ಸ್ ಅನ್ನ at a time ಕನ್ಸಿಡರ್ ಮಾಡಿ we are performing the cross hybridization between 2 pea plants differing in 2 characters. 2 ಕ್ಯಾರೆಕ್ಟರ್ ಯಾವುದಪ್ಪ ಅಂತ ಹೇಳಿದ್ರೆ shape of the seed and color of the seed. ಡಾಮಿನೆಂಟ್ ಫಾರ್ಮ್ಸ್ ಇಲ್ಲಿ ಅಂದ್ರೆ ಒಂದು ಪ್ಲಾಂಟ್ ವೆರೈಟಿ ನಾವು ಏನು ತಗೊಳ್ತೀವಿ, ರೌಂಡ್ ಶೇಪ್ಡ್ ಸೀಡೆಡ್ ಪ್ಲಾಂಟ್ಸ್ ವಿತ್ ಯೆಲ್ಲೋ ಕಲರ್ಡ್ ಸೀಡ್ಸ್, ಒಂದು ಪೇರೆಂಟ್ ಆಯಿತು. ಇನ್ನೊಂದು ರಿಂಕಲ್ಡ್ ಶೇಪ್ಡ್ ಸೀಡೆಡ್ ಪ್ಲಾಂಟ್ಸ್ ವಿಚ್ ಆರ್ ಗ್ರೀನ್ ಇನ್ ಕಲರ್.
ಇಲ್ಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಬಹಳ ಕಾಮನ್ ಮಿಸ್ಟೇಕ್ ನೋಡಿ. ಇಲ್ಲಿ ಇಫ್ ಯು ಆರ್ ನಾಟ್ ರೈಟಿಂಗ್ ಪ್ರಾಪರ್ಲಿ ದಿಸ್ ಕಾಂಬಿನೇಷನ್, ಯು ಆರ್ ಫೇಲಿಂಗ್ ಇನ್ ದ ಎಂಟೈರ್ ಆನ್ಸರ್. ಇದು ಪೂರ್ಣ ಮುಂದೆ ತಪ್ಪಾಗ್ತದೆ. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಕಾಮನ್ಲಿ ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥ ಒಂದು ಸಣ್ಣ ಒಂದು ಕರೆಕ್ಷನ್ ಅಂತಲೇ ಅನ್ಕೊಳ್ರಿ ಇದಕ್ಕೆ. ದೇ ವಿಲ್ ರೈಟ್ ಒನ್ ಪೇರೆಂಟ್ ಲೈಕ್ ದಿಸ್ ಆ್ಯಂಡ್ ದೇ ವಿಲ್ ರೈಟ್ ದ ಅದರ್ ಪೇರೆಂಟ್ ಲೈಕ್ ದಿಸ್. ಅಂದರೆ ಇದರ ಪ್ರಕಾರ ವಾಟ್ ದ ಸ್ಟೂಡೆಂಟ್ ಈಸ್ ಟ್ರೈಂಗ್ ಟು ಎಕ್ಸ್ಪ್ಲೇನ್, ನಾನು ಎರಡು ಪ್ಲಾಂಟ್ಸ್ ಮಧ್ಯೆ ಕ್ರಾಸಿಂಗ್ ಮಾಡ್ತಾ ಇದ್ದೀನಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಆರ್. ಸುಮ್ಮನೆ ಎರಡು ಕ್ಯಾರೆಕ್ಟರ್ ತೊಗೋಬೇಕಂದ್ರೆ ತೊಗೋಬೇಕು, ರೈಟ್? ಆ್ಯಕ್ಚುಲಿ ಲಾಜಿಕಲಿ ಇದನ್ನು ಥಿಂಕ್ ಮಾಡಿದರೆ ಇದು ರೌಂಡ್ ಶೇಪ್ ಆಯಿತಾ, ಇದು ರಿಂಕಲ್ಡ್ ಶೇಪ್ ಆಯಿತು. ಈ ಪ್ಲಾಂಟ್ ನೋಡಿ ಯೆಲ್ಲೋ ಕಲರ್ ಆ್ಯಂಡ್ ಗ್ರೀನ್ ಕಲರ್. ಸೊ ನೀವು ಹೇಳಿದ್ರಲ್ಲ, ಯು ಆರ್ ಸಪೋಸ್ ಟು ಕ್ರಾಸ್ ದ ಪ್ಲಾಂಟ್ ವಿತ್ ಟು ಡಿಫರೆಂಟ್ ಕ್ಯಾರೆಕ್ಟರ್ಸ್. ಒಂದು ಶೇಪ್ ತೊಗೊಂಡಿವಿ ನಾವು, ಒಂದು ಕಲರ್ ತೊಗೊಂಡಿವಿ. ನಾಟ್ ಲೈಕ್ ದ್ಯಾಟ್. ಒಂದು ಪ್ಲಾಂಟಲ್ಲಿ ಎರಡೂ ಕ್ಯಾರೆಕ್ಟರ್ ಒಂದು ಪೇರೆಂಟ್, ಇನ್ನೊಂದು ಪ್ಲಾಂಟಲ್ಲಿ ಎರಡೂ ಕ್ಯಾರೆಕ್ಟರ್ ಜೊತೆಗೆ ವಿ ಆರ್ ಪರ್ಫಾರ್ಮಿಂಗ್ ದ ಕ್ರಾಸ್. ಸೊ ದಟ್ ಈಸ್ ವೈ ಇಲ್ಲಿ ಕಂಪಲ್ಸರಿಲಿ ಯು ಆರ್ ಸಪೋಸ್ ಟು ರೈಟ್ ದ ಕ್ಯಾರೆಕ್ಟರ್ ಫಸ್ಟ್ ಶೇಪ್ ದೆನ್ ಕಲರ್ ಒನ್ ಪೇರೆಂಟಲ್ಲಿ. ಅದೇ ರೀತಿ ಇನ್ನೊಂದು ಥರದ್ದು ಶೇಪ್, ಇನ್ನೊಂದು ಥರದ್ದು ಕಲರ್. ಶೇಪ್ ಆ್ಯಂಡ್ ಕಲರ್ ಆಫ್ ಟೂ ಡಿಫ್ರೆಂಟ್ ಪ್ಲಾಂಟ್ಸ್. ಓಕೆ, ಇದು ಒಂದು ಕಾಂಬಿನೇಷನ್. ಅಂದರೆ ಇದನ್ನು ಡಾಮಿನೆಂಟ್ ಅಂತ ಹೇಳ್ತೀವಿ ಮುಂದೆ ನಾವು. ಕ್ಯಾಪಿಟಲ್ ಆರ್ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಸ್ಮಾಲ್ ಆರ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಇದ್ರ ಕ್ಯಾಪಿಟಲ್ ಆರ್ ಅಂದರೆ ಹಿಯರ್ ರೌಂಡ್ ಶೇಪ್, ಸ್ಮಾಲ್ ಆರ್ ಅಂತ ಹೇಳಿದ್ರೆ ರಿಂಕಲ್ಡ್ ಶೇಪ್. ಸೊ ಈ ರೀತಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಿಸ್ ಓನ್ಲಿ. ಇದು ಕರೆಕ್ಟ್ ಬಂತು ಅಂತ ಹೇಳಿದ್ರೆ ಮುಂದಿನ ಎಲ್ಲ ಪಾರ್ಟ್ ವಿಚ್ ವಿಲ್ ಬಿ ವೆರಿ ಮಚ್ ಈಸಿ ಫಾರ್ ಯು ಟು ಕ್ಯಾರಿ ಔಟ್. ಇಲ್ಲಿ ಇನ್ನೊಂದು ಮಿಸ್ಟೇಕ್ ಇಲ್ಲಿ ಮಾಡ್ತಾರೆ ಸ್ಟೂಡೆಂಟ್ಸ್, ರೈಟ್? ಸೊ ವೆನ್ ದೇ ಕ್ರಾಸ್ ಟೂ ಪ್ಲಾಂಟ್ಸ್ ಲೈಕ್ ದಿಸ್, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ರಾಸ್ಡ್ ವಿತ್ ಸ್ಮಾಲ್ ಆರ್ ಸ್ಮಾಲ್ ವೈ, ಅಂದರೆ ರೌಂಡ್ ಯೆಲ್ಲೋ ರಿಂಕಲ್ಡ್ ಗ್ರೀನ್. ಈಗ ಇದರ ಗ್ಯಾಮೆಟ್ ತೊಗೊಂಡಿದ್ದಾಗ ಸಿಂಗಲ್ ಸೆಟ್ ನಾನು ತೊಗೊಳ್ತೇನೆ. ಓಕೆ, ಸ್ಮಾಲ್ ಆರ್ ಆ್ಯಂಡ್ ಸ್ಮಾಲ್ ವೈ. ಇದನ್ನು ನಾನು ಫರ್ಟಿಲೈಸೇಷನ್ ಮಾಡಿದಾಗ ವೆನ್ ಐ ಕ್ಯಾರಿ ಔಟ್ ದ ಹೈಬ್ರಿಡೈಸೇಷನ್, ನಮಗೆ F1 ಜನರೇಷನ್ ಸಿಗ್ತದೆ, ವಿಚ್ ವಿಲ್ ಬಿ ಅ ಕಾಂಬಿನೇಷನ್, ಅ ಮಿಕ್ಸ್ಚರ್ ಆಫ್ ರೌಂಡ್ನೆಸ್ ಆ್ಯಂಡ್ ರಿಂಕಲ್ನೆಸ್ ಆ್ಯಂಡ್ ಯೆಲ್ಲೋ ಆ್ಯಂಡ್ ಗ್ರೀನ್. ಇವೊಂದು ಇಲ್ಲಿ ಈ ಜೀನ್ ಎರಡೂ, ಬಟ್ ಇದನ್ನು ನಾವು ಫಿನೋಟೈಪಿಕಲಿ ಏನಂತ ಎಕ್ಸ್ಪ್ರೆಸ್ ಯಾವ ಥರ ಮೀನ್ಸ್ ಐಡೆಂಟಿಫೈ ಮಾಡ್ತೀವಿ ಇದಕ್ಕೆ ಅಂತ ಹೇಳಿದ್ರೆ ರೌಂಡ್ ಯೆಲ್ಲೋ ಸೀಡೆಡ್ ಪ್ಲಾಂಟ್ ಅಂತ ಬಂತು. ಈಗ ಇದರಲ್ಲಿ ನೆಕ್ಸ್ಟ್ ಪಾರ್ಟ್ ಬಂದಾಗ ಇಲ್ಲಿನೂ ಸ್ಟೂಡೆಂಟ್ಸ್ ದೇ ಗೋ ರಾಂಗ್. ಏನು ಮಾಡ್ತಾರಂದ್ರೆ ಗ್ಯಾಮೆಟ್ಸ್ ಫಾರ್ಮೇಷನ್ ಮಾಡಕ್ಕೆ ಬರಲ್ಲ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಫಸ್ಟ್ ಟೇಕ್ ದ ಡಾಮಿನೆಂಟ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಒಂದು ಕಡೆ ಬರ್ಕೊಳ್ಳೋಣ. ಓಕೆ, ಇದು ಒಂದು ಗ್ಯಾಮೆಟ್ ಆಯ್ತು. ಈಗ ಇನ್ನೊಂದೇನು ಅದೇ ರೀತಿ ಸ್ಮಾಲ್ ಆರ್ ಸ್ಮಾಲ್ ವೈ, ಅಂದರೆ ಫಸ್ಟಿಗೆ ನಾನು ಕ್ಯಾಪಿಟಲ್ ಬರ್ಕೊಂಡೆ, ಸ್ಮಾಲ್ ಆರ್ ಅಂದರೆ ಸರಳವಾಗಿ ಹೇಳತ್ತೀನಿ ನಾನು. ಓಕೆ, ದಿಸ್ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಲೆಟರ್ಸ್. ಈಗ ನೋಡ್ರಿ, ಕ್ಯಾಪಿಟಲ್ ಆರ್ ಆಸ್ ಇಟ್ ಈಸ್ ಇಡ್ತೀನಿ ನಾನು, ಅದ್ರ ಜೊತೆಗೆ ಕಾಂಬಿನೇಷನ್ ಏನು ತಗೋತೀನಿ, ಸ್ಮಾಲ್ ವೈ ತಗೊಳ್ತೀನಿ. ಅದೇ ರೀತಿ ವೈಸಿ ವರ್ಸ, ಸ್ಮಾಲ್ ಆರ್ ಆ್ಯಂಡ್ ಕ್ಯಾಪಿಟಲ್ ವೈ. ಓಕೆ, ಈ ರೀತಿನೂ ಮಾಡ್ಬೋದು ನೀವು. ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ಈ ರೀತಿ ನಿಮಗೆ 4 ಗ್ಯಾಮೆಟ್ಸ್ ಅವೈಲೇಬಲ್ ಆಗ್ತವೆ. ಈ 4 ಗ್ಯಾಮೆಟ್ಸ್ ಬಂದು ಯು ಆರ್ ಸಪೋಸ್ ಟು ಡ್ರಾ ಟು ಪ್ಲಾಟ್ ಅ ಚೆಕ್ಕರ್ ಬೋರ್ಡ್. ಆ ಚೆಕ್ಕರ್ ಬೋರ್ಡಲ್ಲಿ ಸಿಂಪಲ್ ಮ್ಯಾಥಮೆಟಿಕ್ಸ್ನಲ್ಲಿ ಯಾವ ರೀತಿ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತೀರಿ ಆ ರೀತಿ 16 ಬಾಕ್ಸಸ್ ಯು ಹ್ಯಾವ್ ಟು ಪುಟ್ ಆ್ಯಂಡ್ ಡೂ ದ ಕರೆಕ್ಟ್ ವಾಟ್ ಯು ಸೇ ಕ್ರಾಸಿಂಗ್ ಪ್ರಾಪರ್ ಆಗಿ ಮಾಡಿಬಿಟ್ಟು ನಿಮಗೆ ಯು ವಿಲ್ ಬಿ ಫೈನಲಿ ಗೆಟಿಂಗ್ ದ ಫಿನೋಟೈಪಿಕ್ ರೇಷಿಯೋ 9:3:3:1. ಅದೇ ರೀತಿ ಜಿನೋಟೈಪಿಕ್ ರೇಷಿಯೋ 1:1, 2:4:2, 1:1. ಇದು ಒಂದು ಶಾರ್ಟ್ ಈಸಿ ವೇ ಟು ರಿಮೆಂಬರ್. 1:1, 2:4:2, 1:1. ಮಧ್ಯದಲ್ಲಿ ರೇಷಿಯೋ ಸಿಂಬಲ್ ಹಾಕಬೇಡಿ. ಓಕೆ, ದೆನ್ ಇದು ಬಹಳನೇ ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳ್ಬೋದು. ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ ಅ ಫಿಕ್ಸ್ ಕ್ವೆಶನ್. ಸೇಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಜೆನೆಟಿಕ್ ಕೋಡಿನ ಸೇಲೆಂಟ್ ಫೀಚರ್ಸ್ ಏನು? ಇಲ್ಲಿ 7 ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಐ ಹ್ಯಾವ್ ಮೇಡ್ ಇಟ್ ಇನ್ ಅ ಸಿಂಪಲ್ ವೇ. ಜೆನೆಟಿಕ್ ಕೋಡ್ಸ್ ಆರ್ ಟ್ರಿಪ್ಲೆಟ್. ಮೊದಲನೇ ಪಾಯಿಂಟ್ ಏನು? ಜೆನೆಟಿಕ್ ಕೋಡ್ಸ್ ಆರ್ ಟ್ರಿಪ್ಲೆಟ್. ಪ್ರತಿಯೊಂದು ಜೆನೆಟಿಕ್ ಕೋಡಲ್ಲಿ 3 ನೈಟ್ರೋಜನ್ ಬೇಸಸ್ ಪ್ರೆಸೆಂಟ್ ಇರ್ತವೆ. ಕಾಂಬಿನೇಷನ್ ಆಫ್ 3 ನೈಟ್ರೋಜನ್ ಬೇಸಸ್ ಅಂತ ಹೇಳ್ಬೋದು. 64 ಕೋಡ್ಸ್ ಪ್ರೆಸೆಂಟ್ ಇರ್ತವೆ. ಅದರಲ್ಲಿ 61 ಕೋಡಾನ್ಸ್ ಏನಿರ್ತವೆ ಅಂತಂದರೆ ದೇ ಆರ್ ಕೋಡಿಂಗ್ ಫಾರ್ ಪರ್ಟಿಕ್ಯುಲರ್ ಅಮೈನೋ ಆಸಿಡ್. ರೆಸ್ಟ್ 3 ಇವುಗಳು ಸ್ಪೆಷಲ್ ಆಗಿರ್ತವೆ. UAA, UAG, UGA. ಇವು ಯಾವುದೇ ಥರದ ಅಮೈನೋ ಆಸಿಡ್ಸ್ಗಳನ್ನು ಕೋಡ್ ಮಾಡಲ್ಲ. ಅದಕ್ಕೆ ಇವುಗಳನ್ನು ಸ್ಟಾಪ್ ಕೋಡಾನ್ಸ್ ಅಂತ ಕರಿತೀವಿ ನಾವು. ಮೂರನೇ ಪಾಯಿಂಟ್ ಏನು ಹೇಳುತ್ತದೆ? ಜೆನೆಟಿಕ್ ಕೋಡ್ಸ್ ಆರ್ ಯೂನಿವರ್ಸಲ್. ಅಂದರೆ ಫಾರ್ ಎಕ್ಸಾಂಪಲ್ UUU. ಈಗ ನಾನು ಇದು ಒಂದು ಜೆನೆಟಿಕ್ ಕೋಡ್ ಅಂತ ಹೇಳಿದೆ, ವಿಚ್ ಇಸ್ ಆಕ್ಚುಲಿ ಕೋಡಿಂಗ್ ಫಾರ್ ಫಿನೈಲ್ ಅಲನೀನ್. ಈ ಫಿನೈಲ್ ಅಲನೀನ್ ಬ್ಯಾಕ್ಟೀರಿಯಾನಲ್ಲಿನೂ UUU ಇದರ ಮತಲಬ್ ಏನಾಗ್ತದೆ ಅಂದರೆ ಫಿನೈಲ್ ಅಲನೀನ್. ಆಸ್ ವೆನ್ ಯು ಕಂಪೇರ್ ಹ್ಯೂಮನ್ ಬೀಂಗ್ಸ್ ಅನ್ನು UUU ಅಂತಂದರೆ ಫಿನೈಲ್ ಅಲನೀನೇ ಆಗಿರುತ್ತೆ. ಅದಕ್ಕೆ ನಾವು ಜೆನೆಟಿಕ್ ಕೋಡ್ಸ್ ಅನ್ನು ಯೂನಿವರ್ಸಲ್ ಅಂತ ಕರಿತೀವಿ. ಜೆನೆಟಿಕ್ ಕೋಡ್ಸ್ ಆರ್
having no punctuations, they are read in continuous fashions, comma, full stop, ಯಾವುದೇ ರೀತಿಯ there are no special characters seen when we write any genetic code. ಅದಾದ ನಂತರ genetic codes are non overlapping. ಫಾರ್ ಎಕ್ಸಾಂಪಲ್ ಇದು ಒಂದು mRNA ಸೀಕ್ವೆನ್ಸ್ ಇದೆ, ಫಸ್ಟ್ ಕೋಡ್ ಈಸ್ AUG, ದೆನ್ GGG ಆರ್ CCA, ಈ ರೀತಿ ಕೋಡ್ಸ್ ಇದಾವೆ ಅಂತ ಅನ್ಕೊಡ್ರಿ. ಸೊ ದೀಸ್ 3 ವಿಲ್ ಫಾರ್ಮ್ ಫಸ್ಟ್ ಜೆನೆಟಿಕ್ ಕೋಡ್, ದೆನ್ ಇದಾದ ನಂತರ ನೆಕ್ಸ್ಟ್ ಜೆನೆಟಿಕ್ ಕೋಡ್ ಇಲ್ಲಿ ಫಾರ್ಮ್ ಆಗ್ತದೆ. ನಾಟ್ ಲೈಕ್ ದಿಸ್, ಕೆ ಇದು ಒಂದು ಜೆನೆಟಿಕ್ ಕೋಡ್ ಆಯ್ತಾ, ಈಗ AUG ಆಯಿತು ಒಂದು ಜೆನೆಟಿಕ್ ಕೋಡ್, UGG ಒಂದು ಜೆನೆಟಿಕ್ ಕೋಡ್ ಆಗ್ಬೋದಲ್ಲ ಅಂತೇಳಿ. ಇದು ಓವರ್ಲ್ಯಾಪಿಂಗ್ ಅನ್ನೋದು ಈ ಥರ ಕಾನ್ಸೆಪ್ಟ್ ಇಲ್ಲ ಜೆನೆಟಿಕ್ ಕೋಡ್ಸಲ್ಲಿ. ದೆನ್ ಒನ್ ಕೋಡಾನ್ ವಿಲ್ ಕೋಡ್ ಫಾರ್ ಓನ್ಲಿ ಒನ್ ಅಮಿನೋ ಆಸಿಡ್. ಈ ಪ್ರಾಪರ್ಟಿಗೆ ನಾವು ಅನ್ಆಂಬಿಗ್ವಸ್ ಅಂತ ಕರಿತೀವಿ. ಒನ್ ಕೋಡಾನ್ ಯಾವಾಗಲೂ ಒಂದೇ ಅಮೈನೋ ಆಸಿಡ್ ಅನ್ನು, ಫಾರ್ ಎಕ್ಸಾಂಪಲ್ ಯು ಅಂತಂದರೆ ಫಿನೈಲ್ ಅಲನೀನ್. ಇಟ್ ಇಸ್ ನಾಟ್ ಲೈಕ್ ದ್ಯಾಟ್ ಯು ಫಿನೈಲ್ ಅಲನೀನ್ ಯು ಆಲ್ಸೋ ಈಸ್ ಕೋಡಿಂಗ್ ಫಾರ್ ಮಿಥ್ಯೋನಿನ್, ಈ ಥರ ಇರಲ್ಲ. ಒಂದು ಕೋಡಾನ್ ಒಂದೇ ಅಮೈನೋ ಆಸಿಡಿಗೆ ಕೋಡ್ ಮಾಡ್ತದೆ. ಅಟ್ ದ ಸೇಮ್ ಟೈಮ್ ಇದು ಪ್ರಾಪರ್ಟಿನೂ ಇದೆ ದ್ಯಾಟ್ ಒಂದು ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಜಾಸ್ತಿ ಕೋಡ್ನು ಇರೋಕ್ಕೆ ಸಾಧ್ಯತೆ ಇರ್ತದೆ. ಯು ಫಿನೈಲ್ ಅಲನೀನ್, ಯು ಇನ್ನೊಂದು ಫಿನೈಲ್ ಅಲನೀನ್ಗೆ ಇನ್ನೊಂದು ಕೋಡ್, ಅಂದರೆ ಮಲ್ಟಿಪಲ್ ಕೋಡ್ಸ್ ಇರುವಂಥ ಸಾಧ್ಯತೆ ಇರ್ತದೆ ಇಲ್ಲಿ. ಓಕೆ, ಸೊ ಒಂದೇ ಅಮೈನೋ ಆಸಿಡ್ಗೆ ಮೋರ್ ದೆನ್ ಒನ್ ಕೋಡ್ಸ್ ಇರ್ಬೋದು, ಆದರೆ ಒಂದು ಕೋಡ್ ಯಾವಾಗಲೂ ಒಂದೇ ಅಮೈನೋ ಆಸಿಡ್ಗೆ ಕೋಡ್ ಮಾಡೋದು. ಅದಕ್ಕೆ ನಾವು ಅನ್ಆಂಬಿಗ್ವಸ್ ಅಂತ ಕರಿತೀವಿ. ಡಿಜನರೇಟ್ ಅಂತ ಹೇಳಿದರೆ ಒನ್ ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಅಧಿಕವಾಗಿ ಕೋಡ್ಸ್ ಇರಬಹುದು. ಅದಕ್ಕಾಗಲೇ 64 ಕೋಡಾನ್ಸ್ ಫಾರ್ಮೇಷನ್ ಆಗಿದ್ದಾವೆ. ಯಾಕಂದರೆ ನೇಚರ್ನಲ್ಲಿ ಇರ್ತಕ್ಕಂಥದ್ದು ಓನ್ಲಿ 20 ಅಮೈನೋ ಆಸಿಡ್ಸ್ ಮಾತ್ರ, ಹೌದಲ್ಲ. ಸೊ ಆ ರೀತಿ ಒಂದೇ ಕೋಡ್ ಇತ್ತು ಅಂತ ಹೇಳಿದ್ರೆ 20 ಕೋಡ್ಸ್ ಮಾತ್ರ ಫಾರ್ಮೇಷನ್ ಆಗ್ತಿದ್ದು. ಸಿನ್ಸ್ 61 ಕೋಡ್ಸು ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರ್ತವೆ. ಅದಕ್ಕಾಗಿಯೇ ಒನ್ ಅಮೈನೋ ಆಸಿಡ್, ಸಮ್ ಅಮೈನೋ ಆಸಿಡ್ಸ್, ಫಾರ್ ಎಕ್ಸಾಂಪಲ್ ಸಮ್ ಅಮೈನೋ ಆಸಿಡ್ಸ್ ಆರ್ ಕೋಡೆಡ್ ಬೈ ಮೋರ್ ದೆನ್ ಒನ್ ಕೋಡಾನ್. ಹನ್ಸ್ ಇದಕ್ಕೆ ನಾವು ಈ ಪ್ರಾಪರ್ಟಿಗೆ ಡಿಜನರೇಟ್ ಅಂತ ಕರಿತೀವಿ. ದೆನ್ AUG ಮಿಥಿಯೋನಿನ್ ಕೋಡ್ ಮಾಡುತ್ತೆ, ಆಸ್ ವೆಲ್ ಆಸ್ ಪ್ರತಿಯೊಂದು ಪೆಪ್ಟೈಡ್ ಅಂದರೆ ಪ್ರೋಟೀನ್ ಫಾರ್ಮೇಷನ್ ಅಂದರೆ ಪ್ರೋಟೀನ್ ಸಿಂಥಸಿಸ್ ಪ್ರಾಸೆಸ್ನಲ್ಲಿ RNAನಲ್ಲಿ ಫಸ್ಟ್ ಅಮೈನೋ ಆಸಿಡ್ ಯಾವಾಗಲೂ ಫಸ್ಟ್ ಕೋಡ್ ಏನಿರುತ್ತೆ ಅಂದರೆ AUG, ದಟ್ ಈಸ್ ಕೋಡಿಂಗ್ ಫಾರ್ ಮಿಥಿಯೋನಿನ್ ಅಂತ ಹೇಳ್ಬೋದು. ಸೊ AUGಗೆ ಎರಡು ಇಂಪಾರ್ಟೆಂಟ್ ಫಂಕ್ಷನ್ಸ್ ಅನ್ನು ನಾವಿಲ್ಲಿ ನೋಡಬಹುದು. ಸೊ ಅದಕ್ಕೆ AUG ಹ್ಯಾಸ್ ಡ್ಯುಯಲ್ ಫಂಕ್ಷನ್, ಇಟ್ ಕೋಡ್ಸ್ ಫಾರ್ ಮಿಥಿಯೋನಿನ್ ಆಸ್ ವೆಲ್ ಆಸ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಇನಿಷಿಯೇಟರ್ ಕೋಡಾನ್ ಅಂತ ಕರಿತೇವೆ, ರೈಟ್. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವೆಶನ್ ಫ್ರಮ್ ದ ಚಾಪ್ಟರ್ ಎವಲ್ಯೂಷನ್. ಇದು ಆಲ್ಮೋಸ್ಟ್ ಫಿಕ್ಸ್ ಇರುವಂಥ ಕ್ವೆಶನ್, ವೇರ್ ದ ಎಕ್ಸ್ಪೆರಿಮೆಂಟ್, ಕೆಮಿಕಲ್ ಎಕ್ಸ್ಪೆರಿಮೆಂಟ್ ಟು ಪ್ರೂವ್ ದಟ್ ಎವಲ್ಯೂಷನ್. ಅದನ್ನು ಸ್ಟ್ಯಾನ್ಲಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಅಂತ ನಾವು ವೆರಿ ಪಾಪ್ಯುಲರ್ಲಿ ಇದನ್ನು ಡಯಾಗ್ರಾಮ್ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು, ಆಲ್ ದ ಲೇಬಲಿಂಗ್ಸ್ ಪ್ರಾಪರಾಗಿ ಹಾಕಬೇಕು, ಆ್ಯಂಡ್ ಇನ್ಕ್ಲೂಡ್ ದೀಸ್ ಪಾಯಿಂಟ್ಸ್ ಇನ್ ಯುವರ್ ಆನ್ಸರ್. ಸೊ ದಟ್ ವಿಲ್ ಗಿವ್ ಯು ಫುಲ್ 5 ಮಾರ್ಕ್ಸ್. ಡಯಾಗ್ರಾಮ್ ಪ್ಲಸ್ ದೀಸ್ ಪಾಯಿಂಟ್ಸ್ ಮುಖ್ಯವಾಗಿ, ರೈಟ್. ದೆನ್ ಇದು ಒಂದು ಸಿಂಪಲ್, ರೈಟ್. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳಿರ್ತಾರೆ ಕ್ವಶನನ್ನು. ಪ್ರೀವಿಯಸ್ಲಿ ನಿನ್ನೆ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೆ ನಾನು, ಬಟ್ ಸ್ಟಿಲ್ ಟು ಹ್ಯಾವ್ ಅ ಕ್ವಿಕ್ ರಿವಿಷನ್ ನಾನು ನಿಮಗೆ ಡಿಸೀಸಸ್ ನೇಮ್ಸ್ ಅನ್ನು ಕೊಟ್ಟಿದ್ದಾರೆ ಆ್ಯಂಡ್ ಅದರ ಕಾಸಿಟಿವ್ ಆರ್ಗಾನಿಸಮ್. ಫಾರ್ ಎಕ್ಸಾಂಪಲ್ ಟೈಫಾಯ್ಡ್ ಡಿಸೀಸ್ ಇಸ್ ಕಾಸ್ಡ್ ಬೈ ದ ಆರ್ಗಾನಿಸಮ್ ಸ್ಯಾಲ್ಮೊನೆಲ್ಲಾ ಟೈಫಿ. ಅದೇ ರೀತಿ ನಿಮೋನಿಯಾ ಪಾಸಿಟಿವ್ ಆರ್ಗಾನಿಸಮ್ ಸ್ಟ್ರೆಪ್ಟೋಕೋಕಸ್ ಡಿಮೋನಿಯೆ, ಇದು ಆಯಿತು ಬ್ಯಾಕ್ಟೀರಿಯಲ್ ಡಿಸೀಸಸ್. ನಾವು ವೈರಲ್ ಡಿಸೀಸ್ ಓನ್ಲಿ ಒನ್ ಕಾಮನ್ ಕೋಲ್ಡ್ ದಟ್ ಇಸ್ ಕಾಸ್ಡ್ ಬೈ ರೈನೋ ವೈರಸ್ ಅಂತ ಹೇಳ್ಬೋದು. ಮಲೇರಿಯಾ protozoan disease, malaria and amoebiasis. Malaria is caused by, there are many plasmodium species, but ಮುಖ್ಯವಾಗಿ ನಾವು ಕಾಮನ್ ಆಗಿ ಕನ್ಸಿಡರ್ ಮಾಡ್ತಕ್ಕಂಥದ್ದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಅದೇ ರೀತಿ ಅಮೀಬಿಯಾಸಿಸ್ ಡಿಸೀಸ್ ಇಸ್ ಕಾಸ್ಡ್ ಬೈ ಎಂಟಮೀಬಾ ಹಿಸ್ಟೋಲೈಟಿಕಾ. ಅಂಡ್ ದೆನ್ ಅದಾದ ನಂತರ ಅಸ್ಕ್ಯಾರಿಯಾಸಿಸ್ ಅಂಡ್ ಫಿಲಾರಿಯಾಸಿಸ್. ಅಸ್ಕ್ಯಾರಿಯಾಸಿಸ್ ಇಸ್ ಅ ವರ್ಮ್ ಇನ್ಫೆಕ್ಷನ್, ಹೆಲ್ಮಿಂತ್ ಡಿಸೀಸ್ನಲ್ಲಿ ಕ್ಯಾಟಗರೀಸ್ ಇದನ್ನು ಬರ್ತವೆ. Ascariasis is caused by roundworm Ascaris lumbricoids, and filariasis, elephantiasis ಅನ್ನೋ ಒಂದು ಆನಿಕಲ್ ರೋಗ ಅಂತೀವಿ ನೋಡಿ. ಸೊ ದಟ್ ಈಸ್ ಕಾಸ್ಡ್ ಬಿಕಾಸ್ ಆಫ್ Wucheria bancrofti. ಇವೆರಡು ಹೆಲ್ಮಿಂತ್ ಡಿಸೀಸ್ ನಲ್ಲಿ ಕ್ಯಾಟಗರೀಸ್ ಆಗ್ತವೆ. ಫಂಗಲ್ ಡಿಸೀಸ್ ಬಂದ್ಬಿಟ್ಟು ಓನ್ಲಿ ಒನ್ ಫಂಗಲ್ ಡಿಸೀಸ್ ಗಿವನ್ ಫಾರ್ ಯುವರ್ ಸಿಲೆಬಸ್, ರಿಂಗ್ ವರ್ಮ್ ಡಿಸೀಸ್. ದಟ್ ಈಸ್ ಕಾಸ್ಡ್ ಬೈ ಮೈಕ್ರೋಸ್ಪೋರಮ್, ಟ್ರೈಕೋಫೈಟಾನ್, ಎಪಿಡರ್ಮೋಫೈಟಾನ್, ಯಾವುದಾದ್ರೂ ಒಂದು ಆರ್ಗಾನಿಸಮ್ ಹೆಸರು ನೀವು ಬರೆದ್ರೆ ಈ ಥರ ನಿಮಗೆ ಯಾವುದಾದ್ರೂ 5 ಡಿಸೀಸ್ ಕೇಳಿಬಿಟ್ಟು ಅದರ ಕಾಸಿಟಿವ್ ಆರ್ಗಾನಿಸಮ್ ಅಂತ ಕೇಳ್ತಾರೆ. ಇಟ್ ವಿಲ್ ಬಿ ಎ ಸ್ಪ್ಲಿಟ್ ಕ್ವಶನ್ ಫಾರ್ 5 ಮಾರ್ಕ್ಸ್. ಪ್ರತಿಯೊಂದು ಡಿಸೀಸ್ಗೆ ಅದರ ಕಾಸಿಟಿವ್ ಆರ್ಗಾನಿಸಮ್ ಬರೆಯೋದ್ರಲ್ಲಿ ನಿಮಗೆ 1 ಮಾರ್ಕ್ಸ್ ಕೊಡಲಾಗುತ್ತೆ. ಸೊ ಇವನ್ ದೇ ಮೈಟ್ ಆಸ್ಕ್ ಯು ದಿಸ್ ಫಾರ್ 3 ಮಾರ್ಕ್ಸ್ ಆಲ್ಸೋ ಅಂತ ಸಂದರ್ಭದಲ್ಲಿ, ಅಥವಾ ದೇ ಮೈಟ್ ಆಸ್ಕ್ ಯು ವೈಸಿ ವರ್ಸಾ, ಪ್ಯಾಥೋಜನ್ ನೇಮ್ ಕೊಟ್ಬಿಟ್ಟು ದೇ ವಿಲ್ ಆಸ್ಕ್ ಯು ಟು ಫೈಂಡ್ ಔಟ್ ಟು ರೈಟ್ ದ ಡಿಸೀಸ್. ಓಕೆ, ಸೊ ದಟ್ಸ್ ಆಲ್. ಈ ಒಂದು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನಾನು ಡಿಸ್ಕಸ್ ಮಾಡೀನಿ, ವಿಚ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಸ್ಕೋರಿಂಗ್ ಮಿನಿಮಮ್ 30 ಮಾರ್ಕ್ಸ್. ಅಂದರೆ ಸರಳವಾಗಿ ನೀವು ಪಾಸ್ ಆಗಬಹುದು. ಅದನ್ನು ಬಿಟ್ಟು ಯು ಮೇ ಇವನ್ ರೈಟ್ ಸಮ್ ಮೋರ್ ಕ್ವಶನ್ಸ್ ಆಲ್ಸೋ, ಸಮ್ ಮೋರ್ ಆನ್ಸರ್ಸ್ ನೀವು ಪ್ರಿಪೇರ್ ಆಗಿರ್ತೀರಿ, ಐ ಆಮ್ ಡ್ಯಾಮ್ ಶ್ಯೂರ್. ಸೊ ಸರಳವಾಗಿ ಬಯಾಲಜಿಯಲ್ಲಿ 40+ ಅಂತೂ ಇದೇ ಥರ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಬಯಾಲಜಿ ಇಸ್ ನಾಟ್ ಅ ವೆರಿ ಟಫ್ ಟಾಸ್ಕ್. ಸೊ ಕರೆಕ್ಟ್ ಗೈಡೆನ್ಸ್ ಅಷ್ಟೇ ಬೇಕು. ಗೈಡೆನ್ಸ್
ಗೈಡೆನ್ಸ್ ಬಹಳ ಮುಖ್ಯವಾಗಿ ವ್ಯಾಲ್ಯೂ ಆಗಿರುತ್ತೆ. ಸೊ ಅದಕ್ಕೋಸ್ಕರ ದ ಸ್ಟೂಡೆಂಟ್ಸ್ ಹೂ ಆರ್ ವಿಲ್ಲಿಂಗ್ ಟು ಜಾಯಿನ್ ಅವರ್ ಆನ್ಲೈನ್ ಕೋರ್ಸಸ್, ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊರಿ ಫ್ರಮ್ ದ ಪ್ಲೇ ಸ್ಟೋರ್, ಆಲ್ಫಾ ಟ್ಯುಟೋರಿಯಲ್ಸ್ ಕಲಬುರ್ಗಿ ಅಂತ ಹೇಳ್ಬಿಟ್ಟು. ಈ ರೀತಿ ನಾವು ಸಿಂಪಲ್ ಆಗಿ ಸಬ್ಜೆಕ್ಟನ್ನು ಸ್ಟೂಡೆಂಟಿಗೆ ತಿಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಇಂಟ್ರೆಸ್ಟ್ ಆಗಿರೋ ಸ್ಟೂಡೆಂಟ್ಸು ಯು ಕ್ಯಾನ್ ವಾಚ್ ದ ಡೆಮೋ ವಿಡಿಯೋಸ್ ಫ್ರಮ್ ದ ಸ್ಟೋರ್. ಮ್ಯಾಥಮೆಟಿಕ್ಸ್ ಆಗಿರಲಿ, ಬಯಾಲಜಿ ಆಗಿರಲಿ, ಫಿಸಿಕ್ಸ್ ಆಗಿರಲಿ, ಫಸ್ಟ್ ಚಾಪ್ಟರನ್ನು ನಾವು ಫ್ರೀ ಆಗಿ ಅವೈಲೇಬಲ್ ಮಾಡಿಕೊಟ್ಟಿದ್ದೀವಿ. ಸೊ ದಟ್ ಸ್ಟೂಡೆಂಟ್ ನೀವು ನಾವು ಯಾವ ಥರ ಟೀಚ್ ಮಾಡ್ತೀವಿ ಅಂತ ಹೇಳಿ ನೋಡ್ಕೋಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.